ವಿಜಯಪುರದ ನಿಡಗುಂದಿಯಲ್ಲಿ ಮುದ್ದೇಶ್ವರ ಶ್ರೀಗಳ ಶಿಷ್ಯರಾದ ಕರಿಯಪ್ಪಯ್ಯ ಅವರ 23ನೇ ಪುಣ್ಯಸ್ಮರಣೆ ಅಂಗವಾಗಿ ರಾಜ್ಯಮಟ್ಟದ ಪಗಡೆಯಾಟ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ವಿಜಯಪುರ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ ಸ್ಪರ್ಧಿಗಳು ಪಗಡೆಯಾಟದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ಗ್ರಾಮೀಣ ಪ್ರದೇಶದಲ್ಲಿ ಪಗಡೆಯಾಟ ಹೆಚ್ಚು ಬೆಳಕಿಗೆ ಬಾರದ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಪ್ರಚಾರ ನೀಡುವ ಉದ್ದೇಶದಿಂದ ಪಗಡೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ದೂರದರ್ಶನದೊಂದಿಗೆ ಆಯೋಜಕ ಮುದ್ದೇಶಗೌಡರ ಕರಿಯಪ್ಪಜ್ಜ ಅವರ 23ನೇ ಪುಣ್ಯಸ್ಮರಣೆ ಅಂಗವಾಗಿ ಕಳೆದ ಹಲವು ದಿನಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಅದರ ಅಂಗವಾಗಿ ಪಗಡೆಯಾಟ ಆಯೋಜಿಸಲಾಗಿದೆ ಎಂದರು. ಟೀಮ್ಗಳು ಬಂದಿದ್ದೇವೆ. ಅತಿ ಚೆನ್ನಾಗಿ ನಮ್ಮ ಗುರುವಿನ ಕರಿಯಪ್ಪಜ್ಜ ಮಹಾರಾಜರ ಪಾದಕ್ಕೆ ಹಣೆ ಮಣಿದು ನಮ್ಮ ಈ ಕಾರ್ಯಕ್ರಮವನ್ನು ಅತಿ ಚೆನ್ನಾಗಿ ನಡೆದಿದೆ. ಪಗಡೆಯಾಟದಲ್ಲಿ ಪಾಲ್ಗೊಂಡಿದ್ದ ವಿಜಯ್ ಮಲ್ಲಿಕೇರಿ 6 ವರ್ಷಗಳಿಂದ ಪಗಡೆಯಾಟ ಕಲಿತಿದ್ದೇನೆ. ಆಟದಲ್ಲಿ 12 ಮಂದಿ ಪಾಲ್ಗೊಂಡು ಆಡುವುದು ವಿಶೇಷ ಅನುಭವ ಎಂದು ತಿಳಿಸಿದರು. ಇದನ್ನ ಕಲಿತು ನಾವು ಒಂದು 6 ವರ್ಷ ಆಯ್ತು. 6 ವರ್ಷ ಪುರಾಣ ನಮಗೂ ನೋಡಿ ಕಲ್ತೇವೆ. ಈರಣ್ಣ ಬನಹಟ್ಟಿ ನಿಡಗುಂದಿಯಲ್ಲಿ ಕಳೆದ 23 ವರ್ಷಗಳಿಂದ ನಿರಂತರವಾಗಿ ಪಗಡೆ ಸ್ಪರ್ಧೆ ನಡೆಯುತ್ತಿದೆ. ಈ ಸ್ಪರ್ಧೆಯಲ್ಲಿ ಎಲ್ಲ ವಯೋಮಾನದವರು ಪಾಲ್ಗೊಳ್ಳುತ್ತಾರೆ ಎಂದರು. ಗ್ರಾಮದಲ್ಲಿ ಕೂಡ ಒಂದು ಹೋದ ವರ್ಷ ನಾವು ಪ್ರಯತ್ನ ಮಾಡಿದ್ದೇವೆ, ಫಸ್ಟ್ ಮಾಡಿದ್ದೇವೆ. ಇಲ್ಲಿ ಅದ್ಭುತವಾಗಿ ಆಟ ಆಡಿಸ್ತಾರೆ. ಅಂದ್ರೆ ಇನ್ನೊಂದು ಪಗಡಿ ಪುರಾತನವಾದಂಥ ಒಂದು ಅದ್ಭುತವಾದ ಆಟ ಇದೆ. ಈ ಆಟ ಗೊತ್ತಿದ್ದವರಿಗೆ ಗೊತ್ತಿರೋರು ಏನು ಗೊತ್ತಾಗಲ್ಲ. ಸ್ಥಳೀಯರಾದ ಮುತ್ತು ಹೊಸಗೌಡರ ಕಳೆದ ಹಲವು ವರ್ಷಗಳಿಂದ ಪಗಡೆಯಾಟ ಸ್ಪರ್ಧೆ ಆಯೋಜಿಸಿರುವುದು ಹರ್ಷದ ಸಂಗತಿ ಎಂದು ಹೇಳಿದರು. ಕರಿಯಪ್ಪಜ್ಜ ಅವರವರ ನಿಮಿತ್ತವಾಗಿ ಈ ಪಗಡಿ ಪಂದ್ಯಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 40ರಿಂದ 50 ಟೀಮ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು. ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ.